ಇತ್ತೀಚಿನ ದಿನಗಳಲ್ಲಿ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರಸ್ತೆಯಲ್ಲಿ ಯಾವ ರೀತಿ ನಡೆದುಕೊಂಡು ಹೋಗಬೇಕು ಅನ್ನೋದು ಕೂಡ ಜನರಿಗೆ ಗೊತ್ತಾಗ್ತಾ ಇಲ್ಲ. ಅದರ ಜೊತೆಗೆ ಮನೆಗಳಿಗೆ ಕಳ್ಳರು ನುಗ್ತಾ ಇರ್ತಾರೆ, ಜೊತೆಗೆ ದೇವಸ್ಥಾನಗಳಿಗೂ ಕೂಡ ಕಳ್ಳರು ನುಗ್ತಾ ಇರ್ತಾರೆ. ಇದೀಗ ಆಂಜನೇಯ ದೇವಸ್ಥಾನದಲ್ಲಿ ಕಳ್ಳತನ ಆಗಿರುವಂತಹ ಘಟನೆ ನಡೆದಿದೆ. ಮಾಸ್ಕ್ ಕಳ್ಳರಿಂದ ದೇವಾಲಯದ ಹುಂಡಿಯನ್ನ ಲೂಟಿ ಮಾಡಲಾಗಿದೆ. ತುಮಕೂರು ಜಿಲ್ಲೆ ಎಕ್ಕಲಕಟ್ಟೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 3 ಜನ ಕಳ್ಳರು ನುಗ್ಗಿ ಹುಂಡಿಯನ್ನ ಕದ್ಕೊಂಡು ಹೋಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ ಪೂಜೆಗೆ ಬಂದ ಅರ್ಚಕರಿಗೆ ಮುರಿದ ಬಾಗಿಲು, ಚೆಲ್ಲಾಪಿಲ್ಲಿಯಾಗಿರುವಂತಹ ವಸ್ತುಗಳು ಕಂಡಿವೆ. ಕಾಣೆಯಾದ ಹುಂಡಿಯನ್ನ ಕಂಡ ತಕ್ಷಣ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಎಲ್ಲಾ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಲಭ್ಯವಾಗಿದೆ. ತಕ್ಷಣವೇ ಅಲ್ಲಿನ ಗ್ರಾಮಸ್ಥರೇನಿದ್ರು ಈ ರೀತಿ ಕಳ್ಳತನ ಆಗಿದೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಅದಾದ ಬಳಿಕ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಆ ಕಳ್ಳರು ಯಾವ ರೀತಿ ಬಂದಿದ್ದಾರೆ, ಯಾವ ರೀತಿ ಬಟ್ಟೆಗಳನ್ನ ಧರಿಸಿದ್ದಾರೆ ಅಂತ ಫುಲ್ ಕವರ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಕೋವಿಡ್ ಟೈಮಲ್ಲಿ ಯಾವ ರೀತಿ ಮಾಸ್ಕ್ ಅನ್ನ ಹಾಕೊಂಡು ತಲೆಗೆ ಇದನ್ನೆಲ್ಲ ಹಾಕೊಂಡು ಯಾವ ರೀತಿ ಕೋವಿಡ್ ಟೈಮಲ್ಲಿ ಇರ್ತಿದ್ವೋ ಅದೇ ರೀತಿ ಬಂದಿರುವಂಥದ್ದನ್ನ ಗಮನಿಸ್ತಾ ಇರಬಹುದು. 3 ಜನ ಕಳ್ಳರು ಕಾಂಪೌಂಡ್ ಅನ್ನ ಹಾರಿ ಯಾವ ರೀತಿ ಆಗಮಿಸ್ತಾರೆ ಅನ್ನೋದನ್ನ ಗಮನಿಸಬಹುದು. ಅಲ್ಲಿ ಬಂದು ದೇವಸ್ಥಾನದ ಬಾಗಿಲನ್ನ ಹೊಡಿತಾರೆ. ಬಾಗಿಲನ್ನ ಹೊಡೆದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿದ್ದಂತಹ ಹುಂಡಿಯನ್ನ ಕಳ್ಳತನವನ್ನ ಮಾಡಿದ್ದಾರೆ. ದಿನನಿತ್ಯ ಸ್ವಾಮೀಜಿ ಯಾವ ರೀತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೋ ಅದೇ ರೀತಿ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಬಾಗಿಲು ಹೊಡೆದಿದೆ, ಹುಂಡಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಅವ್ರಿಗೂ ಕೂಡ ಸಾಕಷ್ಟು ಟೆನ್ಷನ್ ಶುರುವಾಗಿದೆ. ಯಾರಪ್ಪ ಬಂದಿದ್ರು, ಏನಾಯ್ತು ಅಂತ. ಅಂತಹ ಸಂದರ್ಭದಲ್ಲಿ ಅವರು ಈಗಾಗಲೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ.